ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಳೋದು. ಒಬ್ಬರು ಒಂದು ಕೆಲಸ ಮಾಡೋ ಥರ ನಾನು ಮಾಡಿದೆ, ಅವ್ರು ಮಾಡಲ್ಲ ಅಂತಿದ್ರು ಕೂಡ, ಅವರಿಂದ ಆಗಲ್ಲ ಅಂತಿದ್ರು ಕೂಡ ನಾವು ಬಲವಂತವಾಗಿ ಮಾಡಿಸ್ದೆ, ಅವ್ರು ಮಾಡೋ ಥರ ನಾನು ಮಾಡಿದೆ ಅಂತ ಹೇಳ್ತೀವಲ್ಲ, ಆ ಥರ ಸೆಂಟೆನ್ಸ್ಗಳು. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಇದನ್ನು ನಾನು ಕೇಳಿದ್ದೆ, ಹ್ಯಾವ್ ಸಮ್ ಒನ್ ಡೂ ಸಮಥಿಂಗ್ ಅಲ್ವಾ. ನಾನು ಅಲ್ಲಿ ಒಂದು ಕಡೆ ಹೆಡ್ಲೈನಲ್ಲಿ ಹ್ಯಾವ್ ಸಮ್ ಒನ್ ಟು ಡೂ ಸಮಥಿಂಗ್ ಅಂತ ತೋರಿಸಿದ್ದೆ. ಸೊ ಟು ಡೂ ಬರಲ್ಲ ಹ್ಯಾವ್ ಜೊತೆ, ಹ್ಯಾವ್ ಸಮ್ ಒನ್ ಡೂ ಸಮಥಿಂಗ್, ರೈಟ್. ನನ್ನ ಸ್ಟೂಡೆಂಟ್ಗಳಲ್ಲಿ ಒಬ್ಬರಿಂದ ಹೆಲ್ಪ್ ಮಾಡಿಸಿಕೊಂಡೆ. ಐ ಹ್ಯಾಡ್ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಹೆಲ್ಪ್ ಮಿ ವಿತ್ ದಿಸ್ ಆರ್ ಜಸ್ಟ್ ಹೆಲ್ಪ್ ಮಿ ಅಂದ್ರೂ ಓಕೆ, ರೈಟ್. ಯಾರಾದರೂ ಒಬ್ಬರಿಗೆ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ ಅಂದರೆ ಅರ್ಥ ಏನು, ನಿನ್ನ ಅಲ್ಲಿ ಕರ್ಕೊಂಡು ಹೋಗೋ ಕೆಲಸ ಯಾರಿಗಾದ್ರೂ ವಹಿಸ್ತೀನಿ ಅಂತಾನೆ ಅಲ್ವಾ. ಸೊ ಆ ಕಾಂಟೆಕ್ಸ್ನಲ್ಲೇ ಹೇಳಬೇಕಲ್ವಾ. ಐಲ್ ಹ್ಯಾವ್ ಸಮ್ ಒನ್ ಟೇಕ್ ಯು ದೇರ್ ಆರ್ ಐಲ್ ಹ್ಯಾವ್ ಸಮ್ ಒನ್ ಗೆಟ್ ಯು ದೇರ್ ಕೂಡ ಆಗುತ್ತೆ, ರೈಟ್. ಆ ಸ್ಟುಪಿಡ್ಗಳಿಂದ ನನಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಸಮ್ ಒನ್ ಜಾಗದಲ್ಲಿ ಇಲ್ಲಿ ಏನು ಬರಬೇಕು, ದೋಸ್ ಸ್ಟುಪಿಡ್ಸ್ ಅಲ್ವಾ. ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಐ ಕುಡಂಟ್ ಹ್ಯಾವ್ ದೋಸ್ ಸ್ಟುಪಿಡ್ಸ್ ಡೂ ಇಟ್. ಡೂ ಮುಂದೆ ನೀವೇನಾದರೂ ಹಾಕಿದ್ರು ಕೂಡ ಓಕೆ, ರೈಟ್. ಐ ಕುಡಂಟ್ ಹ್ಯಾವ್ ದೋಸ್ ಸ್ಟುಪಿಡ್ಸ್ ಅವರಿಂದ ಡೂ ಇಟ್. ಅರ್ಥ ಆಯ್ತಲ್ಲ. ಸೊ ನೀವು ಟೆನ್ಸಸ್ ಕಲ್ತಿದ್ರೆ, ಮೋಡಲ್ ವರ್ಬ್ಸ್ ಚೆನ್ನಾಗಿ ಕಲ್ತಿದ್ರೆ ಈ ಥರ ಸೆಂಟೆನ್ಸ್ಗಳು ನಿಮ್ಗೆ ಕಷ್ಟ ಆಗೋದಿಲ್ಲ. ಯಾಕಂದರೆ ನಾನು ದಿನ ಹೊಸ ಟಾಪಿಕ್ಸ್ ಮೇಲೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಇವೆಲ್ಲ ಅರ್ಥ ಆಗಬೇಕಂದ್ರೆ ನಿಮಗೆ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗಿರಬೇಕು. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ತಾ ಇರೋದು ಫೋರ್ಸ್ ಸಮ್ ಒನ್ ಟು ಡೂ ಸಮಥಿಂಗ್ ಥರ ಸೆಂಟೆನ್ಸ್ಗಳು. ಅಂದರೆ ಒಬ್ಬರು ಒಂದು ಕೆಲಸ ಮಾಡೋ ಥರ ನಾವು ಮಾಡೋದು ಹೇಗೆ, ಆಗ ನಾವು ಸ್ಟ್ರಕ್ಚರ್ ಯೂಸ್ ಮಾಡಬೇಕಾಗಿರೋದು ಇದು. ಮೇಕ್ ಸಮ್ ಒನ್ ಡೂ ಸಮಥಿಂಗ್. ಟು ಡೂ ಬರಲ್ಲ ಇಲ್ಲೂ ಕೂಡ. ಮೇಕ್ ಸಮ್ ಒನ್ ಡೂ ಸಮಥಿಂಗ್. ಇಲ್ಲಿ ನೋಡಿ, ಐ ಮೇಡ್ ಮೈ ಬ್ರದರ್ ಕ್ಲೀನ್ ದ ಹೌಸ್. ಐ ಮೇಡ್ ಹಿಮ್ ಕ್ಲೀನ್ ದ ಹೌಸ್ ಅಂದರೆ ಅವ್ನ ಮನೇನ ಕ್ಲೀನ್ ಮಾಡೋ ಥರ ನಾನು ಮಾಡಿದೆ, ಫೋರ್ಸಿಬಲ್ ಆಗೇ ಮಾಡಿದೆ. ಅವ್ನು ಮಾಡಲ್ಲ ಅಂತಿದ್ದ, ಬಟ್ ನಾನು ಅಲ್ಲಿದ್ದು ಅವನಿಂದ ಅದನ್ನು ಮಾಡಿಸ್ದೆ. ಐ ಮೇಡ್ ಹಿಮ್ ಕ್ಲೀನ್ ದ ಹೌಸ್. ಟು ಕ್ಲೀನ್ ಬರಲ್ಲ, ರೈಟ್. ಬಟ್ ಮೇಲೆ ಯಾಕೆ ನಾನು ಹೆಡ್ಲೈನಲ್ಲಿ ಟು ಡೂ ಹಾಕಿದ್ದೀನಿ, ನೀವು ವರ್ಬ್ ಫೋರ್ಸ್ ಕೂಡ ಹಾಕಿ ಇದನ್ನು ಹೇಳ್ಬೋದು, ಆವಾಗ ಟು ಡೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ, ಐ ಫೋರ್ಸ್ಡ್ ಮೈ ಬ್ರದರ್ ಟು ಕ್ಲೀನ್ ದ ಹೌಸ್ ಅಂತ ಹೇಳ್ಬೋದು, ವರ್ಬ್ ಏನಾದರೂ ಫೋರ್ಸ್ ಹಾಕಿದರೆ, ರೈಟ್. ಬಟ್ ಸ್ಪೋಕನ್ನಲ್ಲಿ ಈ ಸ್ಟ್ರಕ್ಚರ್ ಕಾಮನ್. ಐ ಮೇಡ್ ಸಮ್ ಒನ್ ಡೂ ಸಮಥಿಂಗ್. ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ಯಾರು ಮಾಡಿಸ್ತಿದ್ದಾರೆ, ಮೇಕ್ ಸಮ್ ಒನ್, ಅವ್ರು ಅದನ್ನು ಮಾಡೋ ಥರ ನಾವು ಮಾಡ್ತಾ ಇದ್ದೀವಿ. ವರ್ಬ್ ಬೇಸ್ ಫಾರ್ಮ್ನಲ್ಲಿರುತ್ತೆ ಯಾವ ಕೆಲಸ ಅಂತ ಹೇಳೋದಕ್ಕೆ, ರೈಟ್. ಓಕೆ, ಈಗ ಟ್ರೈ ಮಾಡಿ. ಅವಳ ಅಣ್ಣ ಅವಳನ್ನು ಅಳೋ ಥರ ಮಾಡ್ದ ಆರ್ ಅಳಿಸಿದ. ಹರ್ ಬ್ರದರ್ ಮೇಡ್ ಹರ್ ಕ್ರೈ. ಹರ್ ಬ್ರದರ್ ಮೇಡ್ ಹರ್ ಟು ಕ್ರೈ ಅಲ್ಲ, ಜಸ್ಟ್ ಬೇಸ್ ವರ್ಬ್ ಕ್ರೈ. ಅವ್ರು ನನ್ನನ್ನು ಗಂಟೆಗಟ್ಟಲೆ ಕಾಯಿಸಿದ್ರು, ಕಾಯೋ ಥರ ಮಾಡಿದ್ರು. ಕನ್ನಡ ಯಾವ ಥರ ಅಂದ್ರೂ ಇರಲಿ, ಕಾಯಿಸಿದ್ರು, ಕಾಯೋ ಥರ ಮಾಡಿದ್ರು, ಎಲ್ಲ ಸೇಮ್. ಅವಾಗೇನು ಹೇಳ್ತೀರಾ, ದೇ ಮೇಡ್ ಮೀ ವೇಟ್ ಫಾರ್ ಅವರ್ಸ್. ದೇ ಮೇಡ್ ಮೀ ವೇಟ್. ಅವ್ರು ನನ್ನ ಹಿಂದೆ ಕುತ್ಕೊಳ್ಳೋ ಥರ ಮಾಡಿದರು. ನನಗೆ ಕುತ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ನನ್ನವರು ಹಿಂದೆ ಕೂರಿಸ್ಬಿಟ್ರು. ದೇ ಮೇಡ್ ಮೀ ಸಿಟ್ ಅಟ್ ದ ಬ್ಯಾಕ್, ರೈಟ್. ಅಟ್ ದ ಬ್ಯಾಕ್ ಅನ್ಬೇಕು, ಇನ್ ದ ಬ್ಯಾಕ್ ಅನ್ಬಾರ್ದು. ನಾನು ತುಂಬ ಹಿಂದೆ ಆ್ಯಟ್ ಮೇಲೆ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿ ಕನ್ಫ್ಯೂಷನ್ ಆದರೆ. ಅವನನ್ನು ಇಡೀ ಹಾಲ್ ಕ್ಲೀನ್ ಮಾಡೋ ಥರ ನಾನು ಮಾಡಿದೆ. ಐ ಮೇಡ್ ಹಿಮ್ ಕ್ಲೀನ್ ದಿ ಎಂಟೈರ್ ಹಾಲ್, ರೈಟ್. ಕೊನೆಗೂ ಅವ್ನು ಎಲ್ಲದನ್ನು ಹೇಳೋ ಥರ ಮಾಡಿದೆ ನಾನು. ಅವ್ನು ಹೇಳಲ್ಲ ಅಂತಿದ್ದ, ಬಟ್ ಅವ್ನು ಹೇಳೋ ಥರ ನಾನು ಮಾಡಿದೆ. ಐ ಫೈನಲಿ ಮೇಡ್ ಹಿಮ್ ಟೆಲ್ ಎವ್ರಿಥಿಂಗ್, ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಟ್ರೈ ಮಾಡಿ. ಅವ್ರು ನನಗೆ 3 ಚಪಾತಿಗಳನ್ನು ತಿನ್ನಿಸಿದ್ರು ಆರ್ ತಿನ್ನೋ ಥರ ಮಾಡಿದರು. ದೇ ಮೇಡ್ ಮೀ ಈಟ್ 3 ಚಪಾತೀಸ್. ಅವನು ನನಗೆ ನಿಜ ಅರ್ಥ ಮಾಡ್ಕೊಳ್ಳೋ ಥರ ಮಾಡ್ದ. ಹಿ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಆ್ಯಂಡ್ ಈ ಥರ ಸೆಂಟೆನ್ಸ್ಗಳನ್ನ ನಾವು ಮಾಡೋವಾಗ ನೀವು ಮಿಸ್ಟೇಕ್ ಮಾಡೋದಿದೆ. ಇಲ್ಲಿ ನೋಡಿ, ಹಿ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಹೇಳಬೇಕಲ್ವಾ, ಬಟ್ ತುಂಬ ಜನ ಈ ಥರ ಹೇಳ್ಬಿಡ್ತೀರಾ. ಹಿ ಮೇಡ್ ಮೀ ಅಂಡರ್ಸ್ಟುಡ್ ದ ಟ್ರೂತ್ ಅಂತ ರಾಂಗ್. ಹಿ ಮೇಡ್ ಮೀ ಅಂಡರ್ಸ್ಟುಡ್ ಬರಲ್ಲ. ಎಸ್, ಪಾಸ್ಟ್ ಟೆನ್ಸ್ನಲ್ಲೇ ಇದೆ. ಹಿ ಮೇಡ್ ಮೀ ಅನ್ನೋದೇ ಪಾಸ್ಟ್ನ ಹೇಳ್ತಿದೆ. ಹಿ ಮೇಡ್ ಮೀ ವಾಟ್, ಹಿ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಒಂದೇ ವರ್ಬ್ ಪಾಸ್ಟ್ ಇರುತ್ತೆ, ಅದು ಫಸ್ಟ್ ವರ್ಬೇ ಆಗಿರುತ್ತೆ, ರೈಟ್. ಮೇಡ್ ಅನ್ನೋದು ಆಲ್ರೆಡಿ ಪಾಸ್ಟ್ನ ತೋರಿಸುತ್ತೆ. ನೆಕ್ಸ್ಟ್ ಇದು ಟ್ರೈ ಮಾಡಿ. ನಿನ್ನ ಬಿಹೇವಿಯರ್ ನನಗೆ ನಾಚಿಕೆ ಆಗೋ ಥರ ಮಾಡ್ತು. ಯುವರ್ ಬಿಹೇವಿಯರ್ ಮೇಡ್ ಮೀ ಫೀಲ್ ಅಶೇಮ್ಡ್. ಈ ಥರನೂ ನೀವು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಏನು, ಸಮಥಿಂಗ್ ಮೇಡ್ ಮೀ ಫೀಲ್ ಡ್ಯಾಶ್.
ಅಡ್ಜೆಕ್ಟಿವ್ ಹಾಕಬೇಕು. ಇಟ್ ಮೇಡ್ ಮೀ ಫೀಲ್ ಹ್ಯಾಪಿ, ಮೇಡ್ ಮೀ ಫೀಲ್ ಸ್ಯಾಡ್, ಮೇಡ್ ಮೀ ಫೀಲ್ ಟಯರ್ಡ್. ಸೊ ನೋಡಿ ಎಷ್ಟು ಸೆಂಟೆನ್ಸ್ಗಳು ಬಂತು ಅಲ್ವಾ. ಈ ಥರ ಬುಕ್ನಲ್ಲಿ ನೀವು ಒಂದು 10-20 ಸೆಂಟೆನ್ಸ್ ಮಾಡಿ ತುಂಬ ಪ್ರಾಕ್ಟೀಸ್ ಆಗುತ್ತೆ ನಮ್ಗೆ, ರೈಟ್. ಈ ಥರ ನೀವು ಕುತ್ಕೊಂಡು ಮಾಡಿದ್ರೇ ಪ್ರಾಕ್ಟೀಸ್ ಆಗೋದು. ಆ್ಯಂಡ್ ಮಾಡಿದ್ದನ್ನು ಓದಿ. ಶಿ ಮೇಡ್ ಹಿಮ್ ಅಂಡರ್ಸ್ಟ್ಯಾಂಡ್ ಹಿ ವಾಸ್ ರಾಂಗ್. ಆರ್ ಈ ಥರನೂ ಹೇಳ್ಬೋದು, ಶಿ ಮೇಡ್ ಹಿಮ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹಿ ವಾಸ್ ರಾಂಗ್. ಯಾಕಂದರೆ ಇಲ್ಲಿ 2 ಸೆಂಟೆನ್ಸ್ಗಳು ಜಾಯ್ನ್ ಆಗ್ತಿದ್ದಿಲ್ಲ, ದ್ಯಾಟ್ ಹಾಕ್ಬೋದು ಅವ್ರು ಬಿಡ್ಬೋದು. ಅಂದ್ರೆ ಏನು, ಅವ್ನು ಮಾಡಿದ ತಪ್ಪು ಅಂತ ಅವ್ನಿಗೆ ಅರ್ಥ ಆಗೋ ಥರ ಅವಳು ಮಾಡಿದ್ಲು. ಆ್ಯಂಡ್ ಯಾವಾಗಲೂ ಸೆಂಟೆನ್ಸ್ಗಳು ನೆಗೆಟಿವ್ ಮೀನಿಂಗೇ ಕೊಡಲ್ಲ, ರೈಟ್. ಇಲ್ಲಿ ನೋಡಿ, ಅವ್ನು ಯಾವಾಗಲೂ ನನ್ನನ್ನು ನಗಿಸ್ತಾನೆ. ಇದನ್ನು ನಾವು ನೆಗೆಟಿವ್ ವೇನಲ್ಲಿ ಹೇಳ್ತಿಲ್ಲ ಅಲ್ವಾ. ಟ್ರೈ ಮಾಡಿ ಇದನ್ನು. ಹಿ ಆಲ್ವೇಸ್ ಮೇಕ್ಸ್ ಮೀ ಲಾಫ್. ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ಹಿ ಮೇಕ್ಸ್ ಮೀ ಲಾಫ್. ಹಿ ಆಲ್ವೇಸ್ ಮೇಕ್ಸ್ ಮೀ ಲಾಫ್. ಈ ಹೀಟ್ ನನಗೆ ತುಂಬ ಟಯರ್ಡ್ ಮಾಡುತ್ತೆ. ದಿಸ್ ಹೀಟ್ ಮೇಕ್ಸ್ ಮೀ ವೆರಿ ಟಯರ್ಡ್. ಇಲ್ಲಿ ನೋಡಿ, ಮೇಕ್ಸ್ ಮೀ ಮುಂದೆ ಅಡ್ಜೆಕ್ಟಿವ್ ಬಂತು. ಇಟ್ ಮೇಕ್ಸ್ ಮೀ ಹ್ಯಾಪಿ, ಮೇಕ್ಸ್ ಮೀ ಸ್ಯಾಡ್, ಟಯರ್ಡ್ ಕೂಡ ಆ ಥರನೂ ಯೂಸ್ ಮಾಡ್ಬೋದು, ಅದು ಕೂಡ ಓಕೆ. ನೀನು ಯಾವಾಗಲೂ ನಿನ್ನ ಕೆಲಸ ನನ್ನಿಂದ ಮಾಡಿಸ್ತೀಯಾ. ಯು ಆಲ್ವೇಸ್ ಮೇಕ್ ಮೀ ಡೂ ಯುವರ್ ವರ್ಕ್. ಯು ಮೇಕ್ ಮೀ ಡೂ ಯುವರ್ ವರ್ಕ್. ಐ ಕಾಂಟ್ ವೇರ್ ಅ ಸ್ವೆಟರ್, ಇಟ್ ಮೇಕ್ಸ್ ಮೀ ಇಚ್. ನನಗೆ ಸ್ವೆಟರ್ ಹಾಕೊಳ್ಳೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ ಅದು ಹಾಕೊಳ್ಳೋದು. ಇಟ್ ಮೇಕ್ಸ್ ಮೀ ಇಚ್ ಅಂದರೆ ಅದರಿಂದ ನನಗೆ ಇಚ್ಚಿಂಗ್ ಆಗುತ್ತೆ. ಈ ಹಾಡು ಹಳ್ಳಿಯ ನೆನಪು ಬರುವಂತೆ ಮಾಡುತ್ತೆ ನನಗೆ. ಟ್ರೈ ಮಾಡಿ. ದಿಸ್ ಸಾಂಗ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ವಿಲೇಜ್. ದಿಸ್ ಸಾಂಗ್ ಮೇಕ್ಸ್ ಮೀ ಥಿಂಕ್ ಆಫ್ ಸಮಥಿಂಗ್. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್. ಇಲ್ಲಿ ನೋಡಿ, ಕ್ವೆಶ್ಚನ್ ಕೇಳ್ತಾ ಇದ್ದೀವಿ. ನೀನು ಆ ಥರ ಯೋಚನೆ ಮಾಡ್ತಾ ಇದೆಯಲ್ಲ, ಆ ಥರ ಥಿಂಕ್ ಮಾಡ್ತಾ ಇದೆಯಾ. ಆ ಥರ ಯೋಚನೆ ಮಾಡೋದಕ್ಕೆ ಕಾರಣ ಏನು, ಏನು ನಿನ್ನನ್ನು ಆ ಥರ ಯೋಚನೆ ಮಾಡೋ ಥರ ಮಾಡ್ತು. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್. ಸೊ ಇದನ್ನು ಲಿಟ್ರಲ್ ಆಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈ ಥರ ಸೆಂಟೆನ್ಸ್ ಯಾವಾಗ ಕೇಳಬೇಕು, ಈ ಥರ ಕೇಳಬೇಕಾದಾಗ. ನೀನಾಗಿ ಯೋಚನೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಬೇಕಾಗುತ್ತಲ್ಲ, ಅದೇ ಮೀನಿಂಗೇ ಕೊಡ್ತಾ ಇದೆ. ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್. ಅವನು ಹೆಚ್ಚು ಕೆಲಸ ಮಾಡೋ ಥರ ನಾನು ಮಾಡ್ತೀನಿ. ಐ ವಿಲ್ ಮೇಕ್ ಹಿಮ್ ವರ್ಕ್ ಮೋರ್. ಇರು, ನೀನು ಇದನ್ನು ನಂಬೋ ಥರ ನಾನು ಮಾಡ್ತೀನಿ. ಟ್ರೈ ಮಾಡಿ. ವೇಟ್, ಐ ವಿಲ್ ಮೇಕ್ ಯು ಬಿಲೀವ್ ಇಟ್. ಚಿಂತೆ ಮಾಡಬೇಡ, ಅವ್ರು ನಿನ್ನಿಂದ ಹಾಡಿಸೋದಿಲ್ಲ. ಅಂದರೆ ಅವ್ರು ಎದುರ್ಕೊಳ್ತಿರ್ತಾರ, ಅವರಿಂದ ನನ್ನ ಹಾಡು ಹಾಡಿಸ್ತಾರೆ, ನನಗೆ ಹಾಡೋದು ಇಷ್ಟ ಇಲ್ಲ. ಅವ್ರು ನಿನ್ನಿಂದ ಹಾಡಿಸೋದಿಲ್ಲ. ದೇ ವೋಂಟ್ ಮೇಕ್ ಯು ಸಿಂಗ್, ಡೋಂಟ್ ವರಿ. ಅವರು ಮತ್ತೆ ನಾನು ಟೆಸ್ಟ್ ತಗೊಳ್ಳೋ ಥರ ಮಾಡ್ತಾರಾ, ಅಂದರೆ ನಾನು ಮತ್ತೆ ಟೆಸ್ಟ್ ತಗೋಬೇಕಾ, ಮತ್ತೆ ತಗೊಳ್ಳೋ ಥರ ಮಾಡ್ತಾರಾ. ವಿಲ್ ದೇ ಮೇಕ್ ಮೀ ಟೇಕ್ ದಿ ಟೆಸ್ಟ್ ಅಗೇನ್. ಕ್ವೆಶನ್ ಕೇಳ್ತಾರೆ, ರೈಟ್. ಆ್ಯಂಡ್ ಇಲ್ಲಿ ಕ್ವೆಶನ್ಸ್ ನೋಡಿ. ಹೂ ಮೇಡ್ ಯು ಕ್ರೈ. ಯಾರು ನಿನ್ನನ್ನು ಅಳಿಸಿದ್ರು, ಯಾರು ನಿನ್ನ ಅಳೋ ಥರ ಮಾಡಿದ್ರು. ಹೂ ಮೇಡ್ ಯು ಗೋ ದೇರ್. ನಿನ್ನಲ್ಲಿಗೆ ಹೋಗೋ ಥರ ಯಾರು ಮಾಡಿದ್ರು. ವಾಟ್ ಮೇಡ್ ಯು ಡೂ ದಿಸ್. ಸೊ ನೋಡಿ, ಆಗಲೇ ಹೇಳೋಣಲ್ಲ, ವಾಟ್ ಮೇಡ್ ಯು ಥಿಂಕ್ ಅಂತ ಇತ್ತಲ್ಲ, ಅದೇ ಥರ ವಾಟ್ ಮೇಡ್ ಯು ಡೂ ದಿಸ್. ನೀನು ಇದನ್ನು ಮಾಡೋದಕ್ಕೆ ಕಾರಣ ಏನು, ಯಾವುದನ್ನ ಈ ಥರ ಮಾಡೋ ಥರ ಮಾಡಿತು ಅಂತ ಕೇಳೋದನ್ನು ಈ ಥರ ಕೇಳ್ತೀವಿ, ರೈಟ್. ನೀನು ಅದನ್ನು ಮಾಡೋದಕ್ಕೆ ಕಾರಣ ಏನು, ಅದೇ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಈ ಥರ ಆಗುತ್ತೆ. ವಾಟ್ ಮೇಡ್ ಯು ಡೂ ದಿಸ್. ವಾಟ್ ಮೇಡ್ ಯು ಚೂಸ್ ದಿಸ್. ನೀನು ಇದನ್ನು ಚೂಸ್ ಮಾಡೋದಕ್ಕೆ ರೀಸನ್ ಏನು. ವಾಟ್ ಮೇಡ್ ಯು ಹ್ಯಾಪಿ ಬಿಫೋರ್. ಇಲ್ಲಿ ಆಡ್ಜೆಕ್ಟಿವ್ ಬಂತಲ್ವಾ. ವಾಟ್ ಮೇಡ್ ಯು ಹ್ಯಾಪಿ ಅಂದರೆ ನೀನು ಹ್ಯಾಪಿ ಆಗಿದ್ದು ಯಾವುದರಿಂದ, ನಿನಗೆ ಸಂತೋಷಪಡಿಸಿದ್ದೇನು. ವಾಟ್ ಮೇಡ್ ಯು ಗೋ ಇನ್ ಟು ಟೀಚಿಂಗ್. ನಿನಗೆ ಟೀಚಿಂಗ್ ಬರೋದಕ್ಕೆ ಕಾರಣ ಏನು, ಯಾವುದು ನಿನ್ನ ಟೀಚಿಂಗ್ ಬರೋ ಥರ ಮಾಡ್ತು. ಈ ಥರ ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ. ವಾಟ್ ಮೇಡ್ ಹಿಮ್ ಚೇಂಜ್ ಹಿಸ್ ಮೈಂಡ್. ಅವನು ತನ್ನ ಮೈಂಡ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ಕಾರಣ ಏನು, ಏನು ಅವನು ಆ ಥರ ಮಾಡೋ ಥರ ಮಾಡ್ತು. ವಾಟ್ ಮೇಡ್ ಯು ಟೇಕ್ ಅಪ್ ದಿಸ್ ಚಾಲೆಂಜ್. ನೀವು ಈ ಚಾಲೆಂಜ್ ತಗೋದಕ್ಕೆ ಕಾರಣ ಏನು. ವಾಟ್ ಮೇಡ್ ಯು ಚೂಸ್ ಹಿಮ್ ಆಸ್ ದ ಬೆಸ್ಟ್. ವೈ ಡು ಯು ಮೇಕ್ ಹರ್ ಕ್ಲೀನ್ ದ ಬಾತ್ರೂಮ್. ಅವಳು ಯಾಕೆ ಆ ಕೆಲಸ ಮಾಡೋ ಥರ ಮಾಡ್ತೀಯಾ, ನೀನು ಯಾಕೆ ಅವಳಿಂದ ಆ ಕೆಲಸ ಮಾಡಿಸ್ತೀಯಾ. ವೈ ಡು ಯು ಮೇಕ್ ಹರ್ ಡೂ ದ್ಯಾಟ್. ಕ್ಲಿಯರ್ ಆಯ್ತಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಮೇಕ್ ಸಮ್ ಒನ್ ಡೂ ಮುಂದೆ ನಾವು ಅಡ್ಜೆಕ್ಟಿವ್ ಕೂಡ ಹಾಕ್ಬೋದು. ಯು ಹ್ಯಾವ್ ಮೇಡ್ ಮಿ ವೆರಿ ಹ್ಯಾಪಿ ಅಂದರೆ ನೀನು ನನಗೆ ತುಂಬ ಖುಷಿ ಪಡಿಸಿದ್ದೀಯಾ, ನಾನು ತುಂಬ ಹ್ಯಾಪಿ ಆಗೋ ಥರ ಮಾಡಿದ್ದೀಯಾ. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತಾ ಇದ್ದೀವಿ. ಐ ಕಾಂಟ್ ಮೇಕ್ ದಿಸ್ ಫೋನ್ ವರ್ಕ್. ಇಲ್ಲಿ ನೋಡಿ, ಕಾಂಟ್ ಮೇಕ್ ಸಮಥಿಂಗ್ ಡೂ ಸಮಥಿಂಗ್ ಅಂದರೆ ಐ ಕಾಂಟ್ ಮೇಕ್ ದಿಸ್ ಫೋನ್ ವರ್ಕ್ ಅಂದರೆ ಕೆಟ್ಟಿದೆ, ಅವ್ರಿಗೆ ನೀವು ರಿಪೇರಿ ಮಾಡೋಕೆ ಕೊಡ್ತೀರಾ, ಅವಾಗ ಅವ್ರು ಹೇಳ್ತಾರೆ ನೋ, ಈ ಫೋನ್ ಕೆಲಸ ಮಾಡೋ ಥರ ನಾನು ಮಾಡೋಕ್ಕಾಗಲ್ಲ ಅಂತ. ಯು ಕಾಂಟ್ ಮೇಕ್ ಹಿಮ್ ಸಿಟ್ ಕ್ವೈಟ್ಲಿ. ಅವನನ್ನು ನೀವು ಸುಮ್ಮನೆ ಕೂರಿಸೋದಕ್ಕೆ ನಿನಗಾಗಲ್ಲ. ಐ ಕುಡಂಟ್ ಮೇಕ್ ಹಿಮ್ ವರ್ಕ್ ಮೋರ್. ಅವನ ಕೆಲಸ ಮಾಡಿಸೋದಕ್ಕೆ ನನಗಾಗಲಿಲ್ಲ. ದಿಸ್ ಫೋಟೋ ಮೇಕ್ಸ್ ಮೀ ಲುಕ್ ವೆರಿ ಓಲ್ಡ್. ಈ ಥರನೂ ನೀವು ಹೇಳ್ಬೋದು. ಮೇಕ್ಸ್ ಮೀ ಲುಕ್ ಡ್ಯಾಶ್ ಅಡ್ಜೆಕ್ಟಿವ್ ಹಾಕ್ಬೋದು. ಈ ಫೋಟೋದಲ್ಲಿ ನಾನು ತುಂಬ ಓಲ್ಡ್ ಆಗಿರೋ ಥರ ಇದ್ದೀನಿ, ಸೊ ಇಟ್ ಮೇಕ್ಸ್ ಮೀ ಲುಕ್ ವೆರಿ ಓಲ್ಡ್.
ನೋ ಕ್ರೀಮ್ ಮೇಕ್ಸ್ ಯುವರ್ ಸ್ಕಿನ್ ಲುಕ್ ಫೇರ್. ಯಾವ ಕ್ರೀಮ್ ಕೂಡ ನಿನ್ನ ಸ್ಕಿನ್ ಫೇರ್ ಆಗಿ ಕಾಣೋ ಥರ ಮಾಡಲ್ಲ. ಗಿವಿಂಗ್ ಬ್ಲಡ್ ಮೇಕ್ಸ್ ಮಿ ಫೀಲ್ ರಿಯಲಿ ಗ್ರೇಟ್. ಫೀಲ್ ಅಡ್ಜೆಕ್ಟಿವ್ ಕೂಡ ಹಾಕ್ಬೋದು. ಇಟ್ ಮೇಕ್ಸ್ ಮಿ ಫೀಲ್ ಸಮಥಿಂಗ್. ಗಿವಿಂಗ್ ಬ್ಲಡ್ ಮೇಕ್ಸ್ ಮಿ ಫೀಲ್ ಡ್ಯಾಶ್ ರಿಯಲಿ ಗ್ರೇಟ್. ತುಂಬ ಗ್ರೇಟ್ ಫೀಲ್ ಆಗೋ ಥರ ಮಾಡುತ್ತೆ. ಸೊ ಈ ಥರ ಸೆಂಟೆನ್ಸ್ಗಳು ಬುಕ್ನಲ್ಲಿ ನೀವು ಮಾಡ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಮಾಡಬೇಕು. ಬೇರೆ ಬೇರೆ ಟೆನ್ಸ್ಗಳಲ್ಲೂ ಮಾಡೋದಕ್ಕೆ ಟ್ರೈ ಮಾಡಿ, ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಜಸ್ಟ್ ಅಬ್ಜೆಕ್ಟಿವ್ಸ್ ಚೇಂಜ್ ಮಾಡಿ, ಆಬ್ಜೆಕ್ಟ್ ಚೇಂಜ್ ಮಾಡಿ, ಸಬ್ಜೆಕ್ಟ್ ಚೇಂಜ್ ಮಾಡಿ ಅಷ್ಟೇ. ದಟ್ ಮ್ಯಾನ್ ಮೇಕ್ಸ್ ಮಿ ಆ್ಯಂಗ್ರಿ. ನೋಡಿ, ಅವನು ನನಗೆ ಸಿಟ್ಟು ಬರೋ ಥರ ಮಾಡ್ತಾನೆ. ದಟ್ ಮ್ಯಾನ್ ಮೇಕ್ಸ್ ಮಿ ಆ್ಯಂಗ್ರಿ ಎವ್ರಿ ಟೈಮ್ ಐ ಸಿ ಹಿಮ್. ಎವ್ರಿ ಟೈಮ್ ವೆನ್ ಐ ಸಿ ಹಿಮ್ ಅನ್ಬಾರ್ದು. ತುಂಬ ಜನ ಆ ಥರ ಮಾಡ್ತಾರೆ. ವೆನ್ ಅಂತ ಯಾಕೆ ಹಾಕ್ತಾರೆ? ಎವ್ರಿ ಟೈಮ್ ಅನ್ನೋದೇ ಟೈಮ್ ಇಂಡಿಕೇಟ್ ಮಾಡ್ತಿದೆ ಅಲ್ವಾ? ಯಾವಾಗ? ವೆನ್ ಐ ಸಿ ಹಿಮ್ ಅಲ್ಲ, ಎವ್ರಿ ಟೈಮ್ ಐ ಸಿ ಹಿಮ್. ನೋಡಿದ ಪ್ರತಿ ಸಾರಿ. ರೈಟ್, ನೋಟ್ ಮಾಡ್ಕೊಳ್ಳಿ. ಈಸ್ ಆಲ್ವೇಸ್ ಕಂಪ್ಲೇನಿಂಗ್ ಅಂಡ್ ಇಟ್ ಮೇಕ್ಸ್ ಮಿ ಸೋ ಮ್ಯಾಡ್. ವಾಟ್ ಮೇಕ್ಸ್ ಮಿ ಮ್ಯಾಡ್? ಅವನು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನಲ್ವಾ ಅದು. ಈಸ್ ಆಲ್ವೇಸ್ ಕಂಪ್ಲೇನಿಂಗ್ ಆ್ಯಂಡ್ ಇಟ್ ಮೇಕ್ಸ್ ಮಿ ಮ್ಯಾಡ್. ಮೇಕ್ಸ್ ಮಿ ಮ್ಯಾಡ್ ಅಂದರೆ ಸಿಟ್ಟು, ತುಂಬ ಸಿಟ್ಟು ಬರೋ ಥರ ಮಾಡೋದು. ಅ ಹೆವಿ ಲಂಚ್ ಇನ್ ದ ಆಫ್ಟರ್ನೂನ್ ಮೇಕ್ಸ್ ಮಿ ಸ್ಲಗ್ಗಿಶ್. ಆಫ್ಟರ್ನೂನಲ್ಲಿ ತುಂಬ ಹೆಚ್ಚು ಊಟ ಮಾಡೋದು ಮೇಕ್ಸ್ ಮಿ ಸ್ಲಗಿಶ್. ಸ್ಲಗಿಶ್ ಅಂದರೆ ಅನ್ಎನರ್ಜೆಟಿಕ್ ಆಗಿರೋದು, ಒಂಥರ ಲೇಸಿ ಆಗಿಬಿಡೋದು, ಇನ್ಆಕ್ಟಿವ್ ಆಗಿಬಿಡೋದು, ಅದನ್ನು ಸ್ಲಗಿಶ್ ಅಂತಾರೆ. ರೈಟ್. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ ನೋಡಿ. ಮೇಕ್ ಸಮನ್ ಡೂ ಸಮಥಿಂಗ್ನ ಪ್ಯಾಸಿವ್ ವಾಯ್ಸ್ನಲ್ಲೂ ನಾವು ಹೇಳ್ಬೋದು. ರೈಟ್. ಪ್ಯಾಸಿವ್ ವಾಯ್ಸ್ ಗೊತ್ತಿದೆ ಅಲ್ವಾ ನಿಮಗೆ? ಪ್ಯಾಸಿವ್ ಸೆಂಟೆನ್ಸ್ನಲ್ಲಿ ಯಾವಾಗಲೂ ಆ್ಯಕ್ಷನ್ ಮೇಲೆ ಫೋಕಸ್ ಇರುತ್ತೆ, ಸಬ್ಜೆಕ್ಟ್ ಮೇಲೆ ಇರಲ್ಲ. ಇಲ್ಲಿ ನಾನು ಸ್ಟ್ರೈಟಾಗೇ ಹೇಳ್ತಾ ಇದ್ದೀನಿ. ಐ ಮೇಡ್ ಹಿಮ್ ಈಟ್ 3 ಚಪಾತೀಸ್. ಅವ್ನು 3 ಚಪಾತಿ ತಿನ್ನೋ ಥರ ನಾನು ಮಾಡಿದೆ. ಸ್ಟ್ರೈಟ್ ಆಗಿದೆ, ಆ್ಯಕ್ಟಿವ್ನಲ್ಲಿದೆ. ಪ್ಯಾಸಿವ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಹಿ ವಾಸ್ ಮೇಡ್ ಟು ಈಟ್ 3 ಚಪಾತೀಸ್. ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಹಿ ವಾಸ್ ಮೇಡ್ ಟು ಈಟ್ ಅನ್ಬೇಕು. ಪ್ಯಾಸಿವ್ ವಾಯ್ಸ್ನಲ್ಲಿ ಮೇಡ್ ಟು ಬರುತ್ತೆ, ಮೇಡ್ ಈಟ್ ಬರಲ್ಲ. ಐ ಮೇಡ್ ಹಿಮ್ ಈಟ್, ಹಿ ವಾಸ್ ಮೇಡ್ ಟು ಈಟ್. ಐ ಮೇಡ್ ಹಿಮ್ ಸಿಂಗ್, ಹಿ ವಾಸ್ ಮೇಡ್ ಟು ಸಿಂಗ್. ಐ ಮೇಡ್ ಹರ್ ಕ್ಲೀನ್, ಶಿ ವಾಸ್ ಮೇಡ್ ಟು ಕ್ಲೀನ್. ಅರ್ಥ ಆಯ್ತಲ್ಲ? ಮೇಡ್ ಟು ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಪ್ಯಾಸಿವ್ನಲ್ಲಿ ಹೇಳ್ತಾ ಇದ್ರೆ. ಹೌ ಮೆನಿ ಚಪಾತೀಸ್ ವರ್ ಯು ಮೇಡ್ ಟು ಈಟ್? ನಿನಗೆ ಎಷ್ಟು ಚಪಾತಿಗಳನ್ನ ತಿನ್ನೋ ಥರ ಮಾಡಿದ್ರು ಅಂತ ಕೇಳಬೇಕಲ್ವಾ? ಅಗೇನ್ ನೋಡಿ, ಹೌ ಮೆನಿ ಚಪಾತೀಸ್ ವರ್ ಯು ಮೇಡ್, ನಿನ್ನನ್ನು ಮಾಡಿದ್ರು, ಟು ಈಟ್ ಇಲ್ಲಿ ಬರುತ್ತೆ, ಟು ಹಾಕಬೇಕು ಪ್ಯಾಸಿವ್ನಲ್ಲಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ದೇ ಮೇಡ್ ಮೀ ವೇಟ್ ಫಾರ್ ಅವರ್ಸ್. ಆ್ಯಕ್ಟಿವ್ನಲ್ಲಿದೆ, ಸ್ಟ್ರೈಟಾಗಿ ಹೇಳ್ತಾ ಇದ್ದೀವಿ. ದೇ ಮೇಡ್ ಮೀ, ದೇ ಮೇಡ್ ಮೀ ವೇಟ್, ಐ ವಾಸ್ ಮೇಡ್ ಟು ವೇಟ್. ರೈಟ್. ಐ ವಾಸ್ ಮೇಡ್ ಟು ವೇಟ್ ಅನ್ಬೇಕೀಗ, ಐ ವಾಸ್ ಮೇಡ್ ವೇಟ್ ಅಲ್ಲ. ಐ ವಿಲ್ ಮೇಕ್ ಯು ಬಿಲೀವ್ ಇಟ್, ಯು ವಿಲ್ ಬಿ ಮೇಡ್, ಯು ವಿಲ್ ಬಿ ಮೇಡ್ ಟು ಬಿಲೀವ್ ಇಟ್. ರೈಟ್. ಪ್ಯಾಸಿವ್ ವಾಯ್ಸ್ ಗೊತ್ತಿದ್ರೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗುತ್ತೆ. ಆ್ಯಕ್ಷನ್ ಮೇಲೆ ಫೋಕಸ್ನ ಶಿಫ್ಟ್ ಮಾಡೋದೇ ಪ್ಯಾಸಿವ್ ವಾಯ್ಸ್. ಅರ್ಥ ಆಯ್ತಲ್ಲ? ಪ್ಯಾಸಿವ್ ವಾಯ್ಸ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ನಾನು ವರ್ಕ್ ಕೊಡ್ತಾ ಇದ್ದೀನಿ, ಟ್ರೈ ಮಾಡಿ. ಈ ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಇವತ್ತು ಹೇಳ್ಕೊಡೋ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಮೇಕ್ ಸಮ್ ಒನ್ ಡೂ ಸಮಥಿಂಗ್. ರೈಟ್. ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಕಾಮೆಂಟ್ ಲೈಕ್ ಮಾಡ್ತೀನಿ, ಗೊತ್ತಾಗುತ್ತೆ. ಆ್ಯಂಡ್ ಆನ್ಸರ್ಸ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.